ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನು ಇವತ್ತು ಒಂದು ಆರೋಗ್ಯಕರವಾಗಿರೋಂಥ ಒಂದು ದೇಹಕ್ಕೆ ತುಂಬಾ ಶಕ್ತಿ ಕೊಡುವಂಥ ಒಂದು ರಾಗಿ ಲಡ್ಡು ಮಾಡಿ ತೋರಿಸ್ತಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ರಜೆ ಇರೋದ್ರಿಂದ ಮಾಡಿಕೊಡಿ. ಡೈಲಿ ಅವರು ಒಂದೊಂದು ತಿಂತಾ ಬಂದರೆ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಯಾವ್ದಾರ ಕಪ್ಪು ಮೆಜರ್ಮೆಂಟಲ್ಲಿ ತೊಗೋಬೋದು. ಅದೇ ಮೆಜರ್ಮೆಂಟಲ್ಲಿ ನಾನಿಲ್ಲಿ 1.5 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸಿಹಿ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ 1.5 ಕಪ್ ತೊಗೊಂಡಿದ್ದೀನಿ. ಹಾಗೆಯೇ ಅದೇ 1 ಕಪ್ ಆಗೋಷ್ಟು ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆಯೇ 1 ಕಪ್ ಆಗೋಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ನಾನಿಲ್ಲಿ ತುರ್ಕೊಂಡು ತೊಗೊಂಡಿದ್ದೀನಿ. ಹಾಗೆಯೇ 1 ಕಪ್ ಆಗೋಷ್ಟು ನೆಲಗಡಲೆ ಬೀಜ ಕೂಡ ತೊಗೊಂಡಿದ್ದೀನಿ. 2 ಕಪ್ ಅಳತೆಗೆ ನಾನಿಲ್ಲಿ ಎಲ್ಲದನ್ನು 1 ಕಪ್ ಅಳತೆಯಲ್ಲಿ ತಗೊಂಡಿದ್ದೀನಿ. ನಾನಿಲ್ಲೊಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೋತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ ನೋಡಿ. ಈ ಥರ ಸಿಪ್ಪೆ ಎಲ್ಲ ಬಿಡಬೇಕು. ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈಗ ಇದಾಗಿದೆ, ಬೇರೊಂದು ಪಾತ್ರೆಗೆ ಹಾಕೊಳ್ಳೋಣ. ಇದು ತಣ್ಣಗಾಗೋದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಹಾಗೆಯೇ ಎಳ್ಳನ್ನು ಕೂಡ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಕೂಡ ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹಾಗೆಯೇ ಸಿಡಿಯುತ್ತೆ, ಎಳ್ಳು ಚಟಪಟ ಅಂತ ಸಿಡಿಯುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದು ಕೂಡ ಇದಾಗಿದೆ. ಇದು ಕೂಡ ಬೇರೊಂದು ಪ್ಲೇಟಿಗೆ ಹಾಕೊಳ್ಳೋಣ. ಈಗ ಬಾಣಲಿ ಇಟ್ಕೊಂಡು 6-7 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಆಗ್ತಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ತುಪ್ಪ ಈಗ ಹಾಕೊಂಡಾಗಿದೆ. ಇದು ತುಪ್ಪ ಬಿಸಿ ಆದಮೇಲೆ ನಾವು ತಗೊಂಡಿರೋ ರಾಗಿ ಹಿಟ್ಟನ್ನು ಹಾಕೋತಿದ್ದೀನಿ. ರಾಗಿ ಹಿಟ್ಟನ್ನು ಆದಷ್ಟು ಬಿಡಿಸಿರ್ತೀವಲ್ಲ, ಬಿಡಿಸಿರ್ತೀವಲ್ಲ, ಆ ಟೈಮಲ್ಲಿ ಮಾಡಿ. ಹಳೆ ಹಸಿಟ್ಟರೆ ಅದೊಂದು ಸ್ವಲ್ಪ ಸ್ಮೆಲ್ ಬರುತ್ತೆ, ಅದು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಆದಷ್ಟು ಮಾಡಿರ್ತೀವಲ್ಲ, ಫ್ರೆಶ್ ಆಗಿ ಇರುತ್ತಲ್ಲ, ಆ ಟೈಮಲ್ಲೇ ತಗೊಂಡು ಮಾಡೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಸಿಟ್ಟನ್ನು ಒಂದು 10-12 ನಿಮಿಷ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಅದು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಸ್ಮೆಲ್ಲೆಲ್ಲ ಬರುತ್ತೆ. ತುಪ್ಪ ಹಾಕಿ ಹುರಿತಿರೋದ್ರಿಂದ ಮನೇಲಿ ಗಮ್ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಕೂಡ ಒಂದು 10-12 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ಚೆನ್ನಾಗಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದಾಗಿದೆ. ನಾನು ಇಲ್ಲೊಂದು 12 ನಿಮಿಷ ಹುರ್ಕೊಂಡಿದ್ದೀನಿ. ಈ ಥರ ಕಲರೆಲ್ಲ ಚೇಂಜ್ ಆಗುತ್ತೆ ಮತ್ತು ಸ್ಮೆಲ್ಲೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಗೊತ್ತಾಗುತ್ತೆ ಹಸಿಟ್ಟು ಕಲರ್ ಚೇಂಜ್ ಆಗೋದು, ಹುರ್ಕೊಂಡಿರೋದು ಅದು ಆಗಿರೋದು. ಈಗ ಅದನ್ನು ಕೂಡ ಸೈಡಲ್ಲಿ ಇಟ್ಬಿಟ್ಟು ಹಾಗೆಯೇ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು, ತುಪ್ಪನೂ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿನೂ ಕೂಡ ಫ್ರೈ ಆಗಿದೆ. ಹಾಗೆಯೇ ಇದಕ್ಕೇ ಸ್ವಲ್ಪ ಒಣದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ನಿಮಗೆ ಡ್ರೈ ಫ್ರೂಟ್ಸ್ ಯಾವುದು ಬೇಕು ಅನಿಸುತ್ತೆ, ಬಾದಾಮಿ, ಪಿಸ್ತಾ, ಈ ಥರ ಯಾವುದನ್ನಾರು ಕೂಡ ಹಾಕ್ಕೊಂಡು ಮಾಡ್ಬೋದು ಡ್ರೈ ಫ್ರೂಟ್ಸ. ಹಾಗೆಯೇ ಹಾಕ್ತೇನೂ ಕೂಡ ಮಾಡ್ಬೋದು. ಆಪ್ಷನಲ್ಲು, ಡ್ರೈ ಫ್ರೂಟ್ಸ್ ಹಾಕಲೇಬೇಕು ಅಂತ ಏನಿಲ್ಲ. ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನು ಕೂಡ ಎತ್ತಿಟ್ಕೊಂಡು ನಾನೀಗ ಇಲ್ಲಿ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಅದಕ್ಕೇ ನಾನು ಯಾವುದ್ರಲ್ಲಿ ಬೆಲ್ಲ ತಗೊಂಡಿದ್ದೆ ಅದರಲ್ಲೇ ಒಂದು ಅರ್ಧ ಕಪ್ ಆಗೋಷ್ಟು ಬೌಲ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಪಾನಕ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ಕೈಗೆ ಅಂಟಂಟು ಥರ ಆದರೆ ಸಾಕು. ಅಲ್ಲಿವರೆಗೂ ಕೂಡ ಬೆಲ್ಲನ ಇದು ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ಬೆಲ್ಲ ಕರಗೋದಕ್ಕೆ ಹಾಗೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಹುರ್ಕೊಂಡಿರೋ ಕಡಲೆ ಬೀಜನ ಸಿಪ್ಪೆ ತೆಗೆದು ಈ ಥರ ತೊಗೊಂಡಿದ್ದೀನಿ ನೋಡಿ. ಸಿಪ್ಪೆ ಏನು ಇರಬಾರ್ದು, ಕಡಲೆ ಬೀಜದ ಆ ಥರ ತೊಗೊಂಡು ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ಪೌಡ್ರ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಗೆ ತರ್ತರಿಯಾಗಿ ಬಾಯಿಗೆ ಸಿಗೋ ಥರ ಇರಬೇಕು. ಈ ಥರ ಪೌಡ್ರ್ ಮಾಡ್ಕೋಬೇಕು ಎಲ್ಲದನ್ನು ನೋಡಿ. ಇಷ್ಟು ಬಂದರೆ ಸಾಕು. ಇದನ್ನು ಕೂಡ ಒಂದು ಬೌಲಿಗೆ ಹಾಕ್ಕೊಂಡು ಹಾಗೆ ಎಳ್ಳು ತಗೊಂಡಿದ್ವಲ್ಲ, ಎಳ್ಳನ್ನು ಕೂಡ ಅದನ್ನು ಕೂಡ ತರ್ತರಿಯಾಗೇ ಪೌಡ್ರ್ ಮಾಡ್ಕೊಳ್ಳೋಣ. ನುಣ್ಣಗೆ ರುಬ್ಕೊಳ್ಳೋದೇನು ಬೇಡ, ಎಲ್ಲವುದು ಈ ಥರ ತರ್ತರಿಯಾಗೇ ಇರಬೇಕು, ಬಾಯಿಗೆ ಸಿಗ್ತಿರಬೇಕು. ಹಾಗಿದ್ರೇ ಚೆನ್ನಾಗಿ ಬರುತ್ತೆ. ಈಗ ಇದು ಕೂಡ ಆಗಿದೆ. ನಾವು ಬೆಲ್ಲನ ಕೂಡ ಕರಗಕ್ಕಿಟ್ಟಿದ್ವಲ್ಲ, ಅದು ಕೂಡ ಚೆನ್ನಾಗಿ ಕರಗಿದೆ ನೋಡಿ. ಈ ಥರ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲಿ ಈ ಥರ ಇಟ್ಕೊಂಡ್ರೆ ಈ ಥರ ಅಂಟಂಟು ಥರ ಬರಬೇಕು. ನಮಗೆ ಎಳೆ ಪಾನಕ ಈ ಥರ ಎಲ್ಲ ಬರಬಾರ್ದು. ಈ ಥರ ಕೈಗೆ ಅಂಟ್ಕೊಂಡ್ರೆ ಸಾಕು. ಪಾನಕ ಈ ಥರ ಆದರೆ ಲಡ್ಡು ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ ಪಾನಕ ಬರಬಾರ್ದು. ಈ ಥರ ಕೈಯಲ್ಲಿ ಅಂಟು ಥರ ಬಂದರೆ ಸಾಕು. ಈಗ ಇದು ಕೂಡ ಆಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಕೂಡ ಬಿಸಿ ಇದ್ದಾಗಲೇ ನಾವು ರಾಗಿ ಹಸಿಟ್ಟಿಗೆ ಹಾಕೋಬೇಕಾಗುತ್ತೆ. ಆರಿದ ಮೇಲೆ ಹಾಕೋಬಾರ್ದು. ಬಿಸಿ ಇದ್ದಾಗೇ ಪಾನಕ ರಾಗಿ ಹಸಿಟ್ಟಿಗೆ ಹಾಕ್ಕೊಂಡ್ರೆ ಅದೊಂಥರ ರವೆ ಥರ ಇದ್ರ ಥರ ಬರುತ್ತೆ ನೋಡಿ. ನಾವು ತುಪ್ಪನ ಈ ಥರ ಕೈಯಲ್ಲಿ ಇಟ್ಕೊಂಡು ಈ ಥರ ಉಂಡೆ ಮಾಡಿದರೆ ಈ ಥರ ಉಂಡೆ ಆಗಬೇಕು. ಅಷ್ಟು ತುಪ್ಪನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಈ ಒಂದು ಅಳತೆಯಲ್ಲಿ ತುಪ್ಪನ ಹಾಕೋಬೇಕಾಗುತ್ತೆ. ನಾನು ಇಲ್ಲೊಂದು 6-7 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ಹಾಗೆಯೇ ಬೆಲ್ಲನ ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ.
ಡಸ್ಟ್ ಏನಾರು ಇರುತ್ತೆ ಅಂತ. ರಾಗಿ ಹಸಿಟ್ಟಿಗೆ ಹಾಕ್ಕೊಂಡು ಬಿಸಿ ಇದ್ದಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದೊಂಥರ ಮರಳಾಗಿ ಆಗುತ್ತೆ. ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಬಿಸಿ ಇದ್ದಾಗಲೇ ಪಾನಕನ ಸೋಸ್ಬಿಟ್ಟು ರಾಗಿ ಹಸಿಟ್ಟಿಗೆ ಮಿಕ್ಸ್ ಮಾಡಿದರೆ ಅದು ಮರಳು ಥರ ಬರುತ್ತೆ. ಅದು ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನೀಗ ಇದಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕೋತಾ ಇದ್ದೀನಿ. ನೆಕ್ಸ್ಟು ಅದು ತೆಳ್ಳಗಾದ್ರೂ ಪರವಾಗಿಲ್ಲ, ಏಕೆಂದರೆ ನಾವು ಕಡಲೆ ಬೀಜ ಹಾಗೆಯೇ ಎಳ್ಳು ಎಲ್ಲ ಹಾಕ್ತೀವಲ್ಲ, ಅದು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸರಿ ಹೋಗುತ್ತೆ. ಪಾನಕ ಹಾಕಿ 1 ರಿಂದ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಿಕ್ಸ್ ಮಾಡೋದ್ರಿಂದ. ಈಗ ಇದಾಗಿದೆ, ಇದಕ್ಕೆ ನಾವು ಎಳ್ಳನ್ನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಎಳ್ಳು ಕಡಲೆ ಬೀಜ ಸ್ವಲ್ಪ ಬಾಯಿಗೆ ಈ ಥರ ಸಿಗಬೇಕು. ಈ ಥರ ಕಡಲೆ ಬೀಜ ಎಲ್ಲ ತಿಂತೀರ ಬಾಯಿಗೆ ಸಿಗ್ತೀರಿ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಗೋಡಂಬಿನ ಈ ಥರ ಚಿಕ್ಕದಾಗಿ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ. ಈ ಥರ ಪೀಸಸ್ ಮಾಡ್ಕೊಂಡ್ರೆ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ. ಇದನ್ನು ಕೂಡ ಹಾಕೊಳ್ಳೋಣ. ಹಾಗೆ ಕೊಬ್ಬರಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಕೊಬ್ಬರಿ ಕೂಡ 1 ಕಪ್ ಆಗೋಷ್ಟು ನಾನಿಲ್ಲಿ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು 4-5 ಏಲಕ್ಕಿ ಹಾಗೆ 1 ಇಂಚಷ್ಟು ಒಣಶುಂಠಿನ ನಾನು ತೊಗೊಂಡು ಅದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕೋದ್ರಿಂದ ಫ್ಲೇವರ್ ಏಲಕ್ಕಿ ಕಾಯಿ ಒಣಶುಂಠಿದು ಪೌಡರ್ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಬೇಕಂದರೆ ಖರ್ಜೂರನ ಪೇಸ್ಟ್ ಕೂಡ ಮಾಡಿ ಹಾಕೋಬೋದು. ಬೆಲ್ಲನ ಸ್ವಲ್ಪ ಕಮ್ಮಿ ತೊಗೊಂಡು ಇದಕ್ಕೇ ಖರ್ಜೂರದ ಪೇಸ್ಟ್ ಕೂಡ ಮಾಡಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ಅದು ಕೂಡ ಟೇಸ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ಸ್ವೀಟ್ನೆಸ್ಸು ಜಾಸ್ತಿ ಬೇಕು ಅನ್ನೋದಿದ್ರೆ ಸ್ವಲ್ಪ ಇಲ್ಲಿ ಬೆಲ್ಲನ ಸ್ವಲ್ಪ ಜಾಸ್ತಿ ತಗೋಬೋದು. ನಾನು 1.5 ಕಪ್ ತಗೊಂಡಿದ್ದೆ, 1/4 ಕಪ್ ಹಾಕೋದ್ರಿಂದ ಕರೆಕ್ಟಾಗಿರುತ್ತೆ. ಇಲ್ಲಿ ಲೈಟಾಗಿ ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಇತ್ತು, ಆದರೆ 1/4 ಕಪ್ ತೊಗೊಳ್ಳಿ. ಇದೇ ಮೆಜರ್ಮೆಂಟ್ಗೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡು ಆಗಿದೆ ಎಲ್ಲದನ್ನು. ನನಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಬೆಲ್ಲದ ಪಾನಕ ಐತಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಒಂದು ಸಲ ಪಾನಕನ ಬಿಸಿ ಇರೋದನ್ನೇ ಹಾಕೊಳ್ಳಿ ಸ್ವಲ್ಪ, ಹಾಗಿದ್ರೆ ಚೆನ್ನಾಗಿ ಬರುತ್ತೆ. ಈಗ ಇದು ಕರೆಕ್ಟಾಗಿದೆ. ಈ ಥರ ಉಂಡೆ ಮಾಡ್ಕೊಳ್ಳೋಣ. ಎಲ್ಲವುದು ರವೆದು ಲಡ್ಡು ಎಲ್ಲ ಯಾವ ಥರ ಮಾಡ್ಕೊತೀವಿ ಅದೇ ಥರನೇ ಉಂಡೆ ಮಾಡ್ಕೊಳ್ಳೋಣ. ನಿಮಗೆ ಯಾವ ಅಳತೆಯಲ್ಲಿ ಬೇಕು ಅನ್ನೋದನ್ನು ನೋಡಿ ಉಂಡೆ ಮಾಡ್ಕೊಳ್ಳಿ. ನೋಡಿ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ, ಟೇಸ್ಟ್ ಅಷ್ಟೇ ಚೆನ್ನಾಗಿದೆ. ಮನೇಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿ ಇಟ್ಕೊಂಡು ಒಂದು 15 ರಿಂದ 20 ದಿನದವರೆಗೂ ಇಟ್ಕೋಬೋದು. ಡೈಲಿ ಒಂದೊಂದು ಮಕ್ಕಳಿಗೆ ಕೊಡ್ತಾ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಥರ ಅಥವಾ ಅವರು ಏನಾರು ಕೇಳ್ತಾರಲ್ಲ ತಿಂಡಿನ ಆ ಟೈಮಲ್ಲಿ ಈ ಥರ ಮಾಡಿ ಕೊಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲವುದೂ ಇದೇ ಥರನೇ ಉಂಡೆ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಆರಿದ ಮೇಲೆ ಪಾನಕ ಬೇಕು ಅನ್ಸಿರಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತುಂಬ ಆರೋಗ್ಯಕರವಾಗೂ ಇರುತ್ತೆ, ತುಂಬಾ ರುಚಿನೂ ಕೂಡ ಕೊಡುತ್ತೆ. ಈ ಥರ ಮಾಡಿ ಇಟ್ಕೊಂಡು 15 ರಿಂದ 20 ದಿನದವರೆಗೂ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲವುದನ್ನು ಉಂಡೆ ಮಾಡ್ಕೊಂಡು ಆಗಿದೆ. ನಾನಿಲ್ಲಿ 25 ರಿಂದ 30 ಉಂಡೆ ಆಗಿದೆ ನಾನು ತಗೊಂಡಿರೋ ಮೆಜರ್ಮೆಂಟಲ್ಲಿ. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಒಂದು ಉಂಡೆನ ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.